ಇವತ್ತು ಬಿಸ್ಕೆಟ್ ಮಾಡೋಣ. ಅದಕ್ಕೆ ಏನೇನು ಬೇಕಂತ ಹೇಳ್ತೀನಿ. ಗೋಧಿ ಹಿಟ್ಟು 1 ಕಪ್ಪು, ರಾಗಿ ಹಿಟ್ಟು, ಹಾಲು, ಗೋಡಂಬಿ, ತುಪ್ಪ, ಬೇಕಿಂಗ್ ಸೋಡಾ. ಮಾಡೋದು ಹೆಂಗೆ ಹೇಳ್ತೀನಿ ಬನ್ನಿ ಫ್ರೆಂಡ್. ಒಂದು ಬಾಣಲಿ ತಗೊಳ್ಳೋಣ. ಅದಕ್ಕೆ 1 ಕಪ್ಪು ಗೋಧಿ ಹಿಟ್ಟು ಹಾಕೊಳ್ಳೋಣ, 1 ಕಪ್ಪು ರಾಗಿ ಹಿಟ್ಟು ಹಾಕೊಳ್ಳೋಣ. ಉಪ್ಪು ಹೇಳೋದು ಮರ್ತೋಗಿದೆ, ಸ್ವಲ್ಪ ಉಪ್ಪು. ಆಮೇಲೆ ಬೇಕಿಂಗ್ ಸೋಡಾ ಸ್ವಲ್ಪ, ಮತ್ತು ತುಪ್ಪ. ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವೆಲ್ಲ ಮಿಕ್ಸ್ ಆಗಿದೆ ಚೆನ್ನಾಗಿ, ನೋಡಿರಿ. ಈಗ ಮಿಕ್ಸ್ ಆಗ್ಬೇಕು ಚೆನ್ನಾಗಿ ಎಲ್ಲದು. ಎಷ್ಟು ಬೇಕಷ್ಟು ಹಾಲು ಹಾಕ್ಕೊಂಡು ಕಲ್ಸ್ಕೊಳ್ಳೋಣ ಬಂದಿಟ್ಟು. ಬೇಕಾದರೆ ಎಳ್ಳು ಹಾಕ್ಕೋಬೋದು ಫ್ರೆಂಡ್. ನನ್ನ ಹತ್ರ ಎಳ್ಳಿಲ್ಲ, ಹಂಗೆ ಬರೀ ಹಾಲಲ್ಲೇ ಕಲಿಸ್ಕೋಬೇಕು ಫ್ರೆಂಡ್. ಒಂದು ಸಕ್ಕರೆ ಪೌಡ್ರ್ ಹಾಕೋಬೇಕಾಯ್ತು ಫ್ರೆಂಡ್, ಅದನ್ನು ಮರ್ತೋಗಿದ್ದೆ. ಸಕ್ಕರೆ ಪೌಡ್ರ್ ಹಾಕೊಂಡು ಕಲಿಸ್ಕೊಳ್ಳೋಣ. ಸಕ್ಕರೆ ಮತ್ತು ಏಲಕ್ಕಿ ಪೌಡ್ರ್ ಮಾಡ್ಕೊಂಡಿರೋದು. ಈಗ ಸಕ್ಕರೆ ಹಾಕ್ಕೊಂಡಾಗಿದೆ, ಚೆನ್ನಾಗಿ ಚಪಾತಿ ಅದಕ್ಕೆ ಬದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್. ಈಗ ನೋಡಿ, ಚಪಾತಿ ಹಿಟ್ಟಿನ ಅದಕ್ಕೆ ಬಂದೈತೆ. ಇಷ್ಟು ಸ್ಮೂತಾಗಿ ಇದು ಮಾಡ್ಕೋಬೇಕು. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. 2 ಥರದ್ದು ಹೇಳ್ಕೊಡ್ತೀನಿ ಫ್ರೆಂಡ್. ಈಗ ಬಾಣಲಿ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಕರಿಯೋಕ್ಕೆ ಎಷ್ಟು ಬೇಕು ಅಷ್ಟು ಎಣ್ಣೆ. ಎಣ್ಣೆ ಕಾಯ್ತಾ ಇರಲಿದ್ರ ಬನ್ನಿ ಫ್ರೆಂಡ್. ಈಗ ಇದು ಬಿಸ್ಕೆಟ್ ಹೆಂಗೆ ಮಾಡೋದು ನೋಡೋಣಂತೆ. ನೋಡಿ ಫ್ರೆಂಡ್, ಇಷ್ಟು ಸಣ್ಣ ಉಂಡೆ ತೊಗೋಬೇಕು. ಇಷ್ಟು ಸಣ್ಣ ಉಂಡೆ ತೊಗೊಂಡು ರೌಂಡಾಗಿ ಮಾಡ್ಕೋಬೇಕು. ಈ ಥರದ್ದು ಬೋಂಡ ಕರಿಯೋದು ಇರ್ತದಲ್ಲ ಫ್ರೆಂಡ್, ಅದ್ರ ಮೇಲೆ ಹಿಂಗೆ ಇಡಬೇಕು ಫ್ರೆಂಡ್. ಹಿಂಗೆ ಮಾಡಬೇಕು. ಹಿಂಗೆ ಮಾಡಿದ್ರೆ ಈ ಥರ ಚಿತ್ರ ಬರುತ್ತೆ. ಅದಕ್ಕೆ ಒಂದು ಗೋಡಂಬಿ ಇಟ್ಕೊಳ್ಳೋದು. ಹಿಂಗೆ ಮಾಡ್ತಾ ಹೋಗೋಣ ಫ್ರೆಂಡ್. ಎಲ್ಲ ರೆಡಿ ಮಾಡ್ಕೊಂಡಿದ್ದು ಫ್ರೆಂಡ್. ಚೆನ್ನಾಗಿ ಎಣ್ಣೆ ಕಾಯಬೇಕು. ಎಣ್ಣೆ ಕಾದೈತೆ ಚೆನ್ನಾಗಿ. ಇದಕ್ಕೆ ಒಂದೊಂದೇ ಬಿಡೋಣಂತೆ. ಸ್ಲೋ ಆಗಿ ಇಟ್ಕೊಂಡು ಬೇಯಿಸೋಣಂತೆ ಫ್ರೆಂಡ್. ಎಲ್ಲವನ್ನು ಹಿಂಗೆ ಬೇಯಿಸೋಣ. ನೋಡಿರಿ ಫ್ರೆಂಡ್, ಬಿಸ್ಕೆಟ್ ರೆಡಿ ಆಗಿದೆ. ನೋಡಿ, ಹಿಂಗೆ ಬರಬೇಕು ಕೆಂಪಗೆ. ಇದಾಗಿದೆ, ತೆಗಿಯೋಣಂತೆ. ಈಗ ತಕ್ಕೊಳ್ಳೋಣ ಬನ್ನಿ ಫ್ರೆಂಡ್ ಪ್ಲೇಟಿಗೆ. ತಗೊಂಡು ನೋಡಿ ಫ್ರೆಂಡ್, ಬಿಸ್ಕೆಟ್ ರೆಡಿಯಾಗಿದೆ ರಾಗಿ ಮತ್ತು ಗೋಧಿಯಿಂದ. ನೀವು ಮನೇಲಿ ಮಾಡಿ ಫ್ರೆಂಡ್, ಟ್ರೈ ಮಾಡಿ, ಚೆನ್ನಾಗಿ ಬರ್ತೈತಿ. ತಣ್ಣಗಾಗಬೇಕು ತಿನ್ನಬೇಕು ಅಂದರೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಬಾಯ್ ಫ್ರೆಂಡ್.